ಹಲೋ ಸ್ಟೂಡೆಂಟ್ಸ್, ನಾವು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನಮಗೆ ಸೆಪರೇಷನ್ ಆಫ್ ಸಬ್ಸ್ಟೆನ್ಸಸ್ ನ ನೋಡ್ತಾ ಇದ್ವಿ ಅಲ್ವಾ. ಸೊ ಈ ಚಾಪ್ಟರ್ ಅಲ್ಲಿ ನಾವು ಕ್ಯಾನ್ ವಾಟರ್ ಡಿಸಾಲ್ವ್ ಎನಿ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್ ನೋಡಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ನಾವಿಲ್ಲಿ ಏನಾದ್ರೂ ವಾಟರ್ ಅನ್ನೋದು ಬೇರೆ ಯಾವ್ದು ರೀತಿಯ ಸಬ್ಸ್ಟೆನ್ಸಸ್ ನ ಡಿಸಾಲ್ವ್ ಹಾಕೊಂಡಿದ್ಯಾ, ಡಿಸಾಲ್ವ್ ಅನ್ನೋದು ಆಗಿದ್ಯಾ ವಾಟರ್ ಅಲ್ಲಿ ಅಂತ ನಾವು ಇಲ್ಲಿ ನೋಡೋಣ. ಓಕೆ, in chapter 4 we found that many substances dissolve in water and form a solution. ಸೊ ಇಲ್ಲಿ ನಾವು ಚಾಪ್ಟರ್ 4 ಅಲ್ಲಿ ನೋಡಿರೋ ಪ್ರಕಾರ ನಮ್ಗೆ ವಾಟರ್ ಅಲ್ಲಿ ತುಂಬಾ ಸಬ್ಸ್ಟೆನ್ಸಸ್ ಅನ್ನೋದು ಡಿಸಾಲ್ವ್ ಆಗಿದೆ ಅಂಡ್ ಅದು ಡಿಸಾಲ್ವ್ ಆಗಿ ನಮ್ಗೆ ಸೊಲ್ಯೂಷನ್ ಆಗಿ ಫಾರ್ಮ್ ಆಗಿದೆ ಅಂತ ನೋಡಿದ್ವಿ ಅಲ್ವಾ. ವಿ ಸೇ ದಟ್ ದೀಸ್ ಸಬ್ಸ್ಟೆನ್ಸಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಸೊ ಇದನ್ನೆಲ್ಲ ನಾವು ಏನಂತ ಹೇಳ್ತೀವಿ, ಈ ಸಬ್ಸ್ಟೆನ್ಸಸ್ ಎಲ್ಲಾನು ನಮ್ಗೆ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಿದೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ what will happen if we go on adding more and more of these substances to a fixed quantity of water? ಸೊ ಏನಾಗುತ್ತೆ ನಮ್ಗೆ ಈ ವಾಟರ್ ಅಲ್ಲಿ ಎಷ್ಟು ಕ್ವಾಂಟಿಟಿ ಇದೆಯೋ ಅದಕ್ಕಿಂತ ಜಾಸ್ತಿ, ಓಕೆ, ಈಗಿರೋದಕ್ಕಿಂತ ಇನ್ನೂ ಜಾಸ್ತಿ ಸಬ್ಸ್ಟೆನ್ಸಸ್ ನ ಒಂದು ವಾಟರ್ ಅಂತ ತಗೊಂಡ್ರೆ ನಾವು ತುಂಬಾ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್ ನ ಅದನ್ನ ಆಡ್ ಮಾಡ್ತಾ ಹೋಗ್ತಾ ಇದ್ರೆ ಅದಕ್ಕೆ ಏನಾಗುತ್ತೆ ವಾಟರ್ ಅನ್ನೋದು ಅಂತ ನೋಡೋಣ. ಓಕೆ, ಹಿಯರ್ ಆಕ್ಟಿವಿಟಿ 8. You will need a beaker or a small pan, a spoon, salt and water. ಸೊ ಇಲ್ಲಿ ನೀವು ಒಂದು ಸ್ಮಾಲ್ ಪ್ಯಾನ್ ಅಥವಾ ಬೀಕರ್ ನ ತಗೊಂಡು ಅದರಲ್ಲಿ ಒಂದು ಸ್ಪೂನ್ ಆಫ್ ಸಾಲ್ಟ್ ಮತ್ತೆ ವಾಟರ್ ಅನ್ನೋದನ್ನ ಆಡ್ ಮಾಡಿ. ಪೂರ್ ಆಫ್ ಅ ಕಪ್ ಆಫ್ ವಾಟರ್ ಇನ್ ಎ ಬೀಕರ್. ಸೊ ಇಲ್ಲಿ ನೀವು ಒಂದು ಬೀಕರ್ ನ ತಗೊಂಡು ಒಂದು ಬೀಕರ್ ಅದಕ್ಕೆ ನೀವು ಹಾಫ್ ಅಷ್ಟು ವಾಟರ್ ಅನ್ನೋದನ್ನ ಆಡ್ ಮಾಡಿ. ಹಾಫ್ ಅಷ್ಟು ವಾಟರ್ ನ ಆಡ್ ಮಾಡಿ. And 1 tablespoon of a salt and stir it well. ಸೊ ಇದಕ್ಕೆ ನೀವು 1 tablespoon ಅಷ್ಟು ಟೇಬಲ್ ಅಷ್ಟು ನೀವು ಸಾಲ್ಟ್ ಅನ್ನೋದನ್ನ ಆಡ್ ಮಾಡಿ, ಸ್ಟೈರ್ ಮಾಡಿ. ಓಕೆ, ಅಂಟಿಲ್ ದ ಸಾಲ್ಟ್ ಡಿಸಾಲ್ವ್ ಕಂಪ್ಲೀಟ್ಲಿ. ಸೊ ನೀವು ಎಲ್ಲಿವರೆಗೂ ಅದನ್ನ ಡಿಸಾಲ್ವ್ ಮಾಡ್ಬೇಕು, ಎಲ್ಲಿವರೆಗೂ ನೀವು ಸ್ಟೈರ್ ಮಾಡ್ಬೇಕು ಅಂದ್ರೆ ಈ ಸಾಲ್ಟ್ ನೀವು ಏನ್ ಅದಕ್ಕೆ ಹಾಕಿರ್ತೀರೋ ಅದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗೋವರೆಗೂ ನೀವು ಸ್ಟೈರ್ ಅನ್ನೋದು ಮಾಡಿ. ಓಕೆ, again add a teaspoon of a salt and stir well. Go on adding salt 1 tablespoon at a time and stir. ಸೊ ಇಲ್ಲಿ ನೀವು ನೋಡಿದ್ರೆ ಆ ಸಾಲ್ಟ್ ಅನ್ನೋದನ್ನ ನೀವು ಕಂಟಿನ್ಯೂಸ್ ಆಗಿ ಆಡ್ ಮಾಡ್ತಾ ಹೋಗಿ, ಅಗೈನ್ ಆಡ್ ಮಾಡ್ತಾ ಹೋಗಿ, ಡಿಸಾಲ್ವ್ ಮಾಡ್ತಾ ಹೋಗಿ, ಆಡ್ ಮಾಡ್ತಾ ಹೋಗಿ ಮತ್ತೆ ಡಿಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಅದೇ ರೀತಿನೇ ನೀವು ಮಾಡ್ತಾನೆ ಹೋಗ್ಬೇಕು. ಓಕೆ, ಆಫ್ಟರ್ ಆಡಿಂಗ್ ಎ ಫ್ಯೂ ಟೇಬಲ್ ಸ್ಪೂನ್ಸ್ ಆಫ್ ಎ ಸಾಲ್ಟ್, do you find that some salt remains undissolved and settled at the bottom of the beaker? ಸೊ ಇಲ್ಲಿ ನೀವು ನೋಡಿದ್ರೆ ಈ ಆಡ್ ಮಾಡ್ತಾ ಹೋಗ್ತಾ ಇದ್ದಷ್ಟು ಜಾಸ್ತಿ ಕೆಲವೊಂದು 10 ಟೇಬಲ್ ಸ್ಪೂನ್ಸ್ ಅಂತ ಹೇಳ್ತೀವಿ. 10 ಟೇಬಲ್ ಸ್ಪೂನ್ಸ್ ಅಷ್ಟು ನಿಮ್ಗೆ ವಾಟರ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತಾಗ ನಿಮ್ಗೆ ಲಾಸ್ಟ್ ಅಲ್ಲಿ ಸ್ವಲ್ಪ ಡಿಸಾಲ್ವ್ ಆಗದೆ ಇರುವಂತ ಸಾಲ್ಟ್ ಅನ್ನೋದು ನಿಮ್ಗೆ ಸಿಗುತ್ತೆ. ಓಕೆನಾ? ಇಫ್ ಎಸ್, this means that no more salt can be dissolved in the amount of water we had taken. The solution is now said to be saturated. ಸೊ ಇಲ್ಲಿ ನೀವು ನೋಡಿದ್ರೆ ಏನು ಲಾಸ್ಟ್ ವರ್ಗು ನೀವು ಆಡ್ ಮಾಡ್ತಾ ಹೋಗ್ತಿರೋ ಲಾಸ್ಟ್ ಗೆ ನಿಮ್ಗೆ ಆ ವಾಟರ್ ಅಲ್ಲಿ ಸಾಲ್ಟ್ ಅನ್ನೋದು ಡಿಸಾಲ್ವ್ ಆಗ್ತಾರೆ, ಅದೇ ರೀತಿನೇ ಇದ್ಬಿಡುತ್ತೆ. ಡಿಸಾಲ್ವ್ ಆಗದೇನೆ ಇರುತ್ತೆ. ಸೊ ಆ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಏನಂತ ಹೇಳ್ಬೋದು, ವಾಟರ್ಗೆ ಇನ್ನು ಬೇರೆ ಸಾಲ್ಟ್ ಇನ್ನ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿದ್ರೆ ನಮ್ಗೆ ಅಲ್ಲಿ ಡಿಸಾಲ್ವ್ ಅನ್ನೋದು ಆಗಲ್ಲ. ಸೊ ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್, ಡಿಸಾಲ್ವ್ ಆಗೋದಕ್ಕೆ ಇದೇ ಲಾಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಆ ರೀತಿಯ ಸೊಲ್ಯೂಷನ್, ಸೊ ಇನ್ನು ಸೊಲ್ಯೂಷನ್ ಅನ್ನೋದು ಇನ್ನ ವಾಟರ್ ಅನ್ನೋದು ಡಿಸಾಲ್ವ್ ಮಾಡ್ಕೊಳ್ಳಲ್ಲ. ಸೊಲ್ಯೂಷನ್ ಇನ್ನ ಸಾಲಿಡ್ ನ ಏನು ಡಿಸಾಲ್ವ್ ಮಾಡ್ಕೊಳ್ಳಲ್ಲ. ಅದು ಅಂದ್ರೆ ಈ ಸಾಲ್ಟ್ ಅನ್ನೋದು ಅದ್ರಲ್ಲೇ ಇದ್ಬಿಡುತ್ತೆ, ಡಿಸಾಲ್ವ್ ಆಗಲ್ಲ ಅಂತ ಆ ಸಿಚುಯೇಷನ್ ಇರುತ್ತೆ ಅಲ್ವಾ, ಅದನ್ನ ನಾವು ಏನಂತ ಹೇಳ್ತೀವಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಆ ಸೊಲ್ಯೂಷನ್ ನಾವು ಏನಂತ ಹೇಳ್ತೀವಿ, ಡಿಸಾಲ್ವ್ ಮಾಡಕ್ಕೆ, ನೋ ಮೋರ್ ಸಾಲ್ಟ್ ಡಿಸಾಲ್ವ್ ಮಾಡಕ್ಕೆ ಆಗಲ್ಲ ಅಂತ ಹೇಳ್ದಾಗ ನಾವು ಅದನ್ನ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. Here is a hint as to what might have gone wrong when Pahali tried to recover large quantity of a salt mixed with a sand. ಸೊ ಇಲ್ಲಿ ನೀವು
ನೋಡಿದ್ರೆ ಇದು ನಿಮ್ಗೆ ಮೇನ್ ಸ್ಯಾಚುರೇಟೆಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಪೆಹಲಿ ಏನು ಅವಳು ಅನ್ಕೋತಾರೋ ಅಂದ್ರೆ ಯಾಕೆ ನಮ್ಗೆ ಸಾಲ್ಟ್ ಅನ್ನೋದು ಕಮ್ಮಿ ಆಗಿ ಸಿಕ್ಕಿದೆ ವಾಟರ್ ಜೊತೆ ಆಡ್ ಮಾಡಿದಾಗ ಅಂತ ಏನ್ ಲಾಸ್ಟ್ ಅಲ್ಲಿ ಅವಳು ಹೇಳ್ತಾಳೋ ಅದು ಯಾಕೆ ಅಂತ ಹೇಳಿದ್ರೆ ಡ್ಯೂ ಟು ದಿಸ್ ಸ್ಯಾಚುರೇಟ್ ಅಂದ್ರೆ ಅಲ್ಲಿ ಅವಳು ತುಂಬಾ ಸಾಲ್ಟ್ ಅನ್ನೋದನ್ನ ಆಡ್ ಮಾಡಿರ್ತಾಳೆ ವಾಟರ್ಗೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಅವಳಿಗೆ ಸ್ಯಾಚುರೇಟೆಡ್ ಆಗಿರೋದ್ರಿಂದ ಅವಳಿಗೆ ಕ್ವಾಂಟಿಟಿ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ. ಓಕೆ, the undissolved salt would have remained mixed with the sand and could not be recovered. ಸೊ ಇಲ್ಲಿ ನೀವು ನೋಡಿದ್ರೆ ಅನ್ಡಿಸಾಲ್ವ್ ಆಗಿರುವಂತ ಸಾಲ್ಟ್ ಅನ್ನೋದು ಅವಳಿಗೆ ಈ ಸ್ಯಾಂಡ್ ಜೊತೆ ಮಿಕ್ಸ್ ಮಾಡಿದಾಗ ಅವಳಿಗೆ ರಿಕವರ್ ಮಾಡಕ್ಕೆ ಆಗಿರಲ್ಲ. she could solve her problem by using a larger quantity of water. ಸೊ ಅವಳು ಅಲ್ಲಿ ತುಂಬಾ ವಾಟರ್ ಅನ್ನೋದನ್ನ ಆಡ್ ಮಾಡೋದ್ರಿಂದ ಅವಳು ಈ ಪ್ರಾಬ್ಲಮ್ ಅನ್ನೋದನ್ನ ಸಾಲ್ವ್ ಮಾಡ್ಕೋಬಹುದು. ಓಕೆ, suppose she did not have sufficient quantity of water to dissolve at the salt in the mixture. Is there some way that water could be made to dissolve more salt before the solution gets saturated? ಸೊ ಇಲ್ಲಿ ನೀವು ನೋಡಿದ್ರೆ ಈ ಮೆಥಡ್ ಅಂದ್ರೆ ಅವಳ ಹತ್ರ ತುಂಬಾ ವಾಟರ್ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದ್ರೂ ಮೆಥಡ್ ಅನ್ನೋದು ಇದೆಯಾ, ತುಂಬಾ ಸಾಲ್ಟ್ ಅನ್ನೋದನ್ನ ಅವರು ಡಿಸಾಲ್ವ್ ಮಾಡೋದಕ್ಕೋಸ್ಕರ ಬೇರೆ ಮೆಥಡ್ ಯಾವ್ದಾದ್ರು ಇದೆಯಾ ಅಂತ ಕೇಳ್ತಿದ್ದಾರೆ. ಲೆಟ್ ಅಸ್ ಟ್ರೈ ಅಂಡ್ ಹೆಲ್ಪ್ ಪೆಹಲಿ ಔಟ್. ಸೊ ಇಲ್ಲಿ ನೀವು ಬೇರೆ ಮೆಥಡ್ ಅನ್ನೋದನ್ನ ಯೂಸ್ ಮಾಡಿ ನಾವು ಪೆಹಲಿಗೆ ಹೆಲ್ಪ್ ಅನ್ನೋದು ಮಾಡೋಣ. ಓಕೆ, ಆಕ್ಟಿವಿಟಿ 9. Take some water in a beaker and mix salt in it until it cannot dissolve any more salt. This will give you a saturated solution of a salt in water. ಸೊ ಇಲ್ಲಿ ನೀವು ಒಂದು ಸಮ್ ವಾಟರ್ ಅನ್ನೋದನ್ನ ತಗೊಂಡಾಗ ಬೀಕರ್ ಅಲ್ಲಿ ಅದಕ್ಕೆ ಸಾಲ್ಟ್ ಅನ್ನೋದನ್ನ ಆಡ್ ಮಾಡಿ ಎಲ್ಲಿವರೆಗೂ ಅಂತ ಹೇಳಿದ್ರೆ ಆ ಸೊಲ್ಯೂಷನ್ ಅನ್ನೋದು ಸ್ಯಾಚುರೇಟೆಡ್ ಆಗೋವರೆಗೂ, ಅಂದ್ರೆ ಇನ್ನು ನೋ ಮೋರ್ ಸಾಲ್ಟ್ ಅನ್ನೋದು ಆಡ್ ಮಾಡಬಾರ್ದು ಅದಕ್ಕೆ. ಓಕೆ, ಆಡ್ ಮಾಡಿದ್ರೆ ಅಲ್ಲಿ ಡಿಸಾಲ್ವ್ ಅನ್ನೋದು ಆಗದೆ ಅದು ಅನ್ಸ್ಯಾಚುರೇಟೆಡ್ ಆಗ್ಬಿಡುತ್ತೆ ಅಲ್ವಾ. ಸೊ ಸ್ಯಾಚುರೇಟೆಡ್ ಆಗೋವರೆಗೂ ನೀವು ಅದನ್ನ ಆ ಸೊಲ್ಯೂಷನ್ ಅನ್ನೋದನ್ನ ಹಿಡಿ ಸ್ಯಾಚುರೇಟೆಡ್ ಆಗೋವರೆಗೂ ಇಟ್ಕೊಳ್ಳಿ. ನಾವು add a small quantity of a salt to this saturated solution and heat it. ಸೊ ಇಲ್ಲಿ ನೀವು ಆ ಸ್ಮಾಲ್ ಕ್ವಾಂಟಿಟಿ ಆಫ್ ಸ್ಯಾಚುರೇಟೆಡ್ ಗೆ ಇನ್ ಸ್ವಲ್ಪ ನೀವು ಆ ಸಾಲಿಡ್ ಅಂದ್ರೆ ಸಾಲ್ಟ್ ಅನ್ನೋದನ್ನ ಆಡ್ ಮಾಡಿ ಹೀಟ್ ಅನ್ನೋದು ಮಾಡಿ. ಓಕೆ, ವಾಟ್ ಡು ಯು ಫೈಂಡ್? ನೀವು ಏನಲ್ಲಿ ಫೈಂಡ್ ಮಾಡ್ತೀರಿ? What happens to the dissolved salt in the bottom of the beaker? ಸೊ ಏನಾಗುತ್ತೆ ಅಲ್ಲಿ, ಏನ್ ಡಿಸಾಲ್ವ್ ಆಗಿರೋ ಸಾಲ್ಟ್ ಅನ್ನೋದು ಆ ಬಾಟಮ್ ಅಲ್ಲಿ ಏನಾಗುತ್ತೆ ಅಲ್ಲಿ, ಡಸ್ ಇಟ್ ಡಿಸಾಲ್ವ್? ಸೊ ಈಗ ವಾಟರ್ ಅಲ್ಲಿ ಡಿಸಾಲ್ವ್ ಅನ್ನೋದು ಆಗುತ್ತಾ? ಇಫ್ ಎಸ್, can come more salt be dissolved in this solution by heating it. ಸೊ ಇಲ್ಲಿ ನೀವು ಆ ಪ್ರೋಸೆಸ್ ಅಲ್ಲಿ ಆ ಹೀಟಿಂಗ್ ಮಾಡ್ಬೇಕಾದ್ರೆ ಆ ಸಾಲ್ಟ್ ಅನ್ನೋದು ಎಕ್ಸ್ಟ್ರಾ ನಾವು ಆಡ್ ಮಾಡಿರ್ತೀವಿ. ಈಗ ಸ್ಯಾಚುರೇಟೆಡ್ ಗೆ ಸ್ವಲ್ಪ ನಾವು ಇನ್ನ ಸ್ವಲ್ಪ ಆಡ್ ಮಾಡಿರ್ತೀವಿ ಅಲ್ವಾ ಫಸ್ಟ್ ಅಲ್ಲಿ. ಸೊ ಅದು ನಮ್ಗೆ ಹೀಟ್ ಮಾಡಿದಾಗ ಅಲ್ಲಿ ಆ ಸ್ಯಾಚುರೇಟೆಡ್ ಆಗಿರುವಂತ ಸೊಲ್ಯೂಷನ್ ಸಾಲ್ಟ್ ಹಾಕಿದಾಗ ಮಾಮೂಲಿಯಾಗಿ ನಮ್ಗೆ ಅದು ಡಿಸಾಲ್ವ್ ಆಗಲ್ಲ, ಬಟ್ ಹೀಟ್ ಮಾಡಿದಾಗ ಅಲ್ಲಿ ಡಿಸಾಲ್ವ್ ಅನ್ನೋದು ಆಗುತ್ತೆ. ಸೊ ಈ ರೀತಿ ಇನ್ನೂ ಸ್ವಲ್ಪ ನೀವು ಆಡ್ ಮಾಡ್ತಾ ಹೀಟ್ ಮಾಡಕ್ಕೆ ಮಾಡಿ. ಓಕೆ, ಲೆಟ್ ದಿಸ್ ಹಾಟ್ ಸೊಲ್ಯೂಷನ್ ಕೂಲ್. ಡಸ್ ದ ಸಾಲ್ಟ್ ಅಪಿಯರ್ ಟು ಸೆಟಲ್ ಅಟ್ ದ ಬಾಟಮ್ ಆಫ್ ದ ಬೀಕರ್ ಅಗೇನ್? ಸೊ ಈ ಸೊಲ್ಯೂಷನ್ ಏನ್ ಡಿಸಾಲ್ವ್ ಆಗಿರುತ್ತೋ ಎಲ್ಲ ಆ ಸೊಲ್ಯೂಷನ್ ಅನ್ನೋದನ್ನ ನೀವು ಕೂಲ್ ಮಾಡಕ್ಕೆ ಇಡಿ, ಹಾಟ್ ಆಗಿರುವಂತ ಸೊಲ್ಯೂಷನ್ ಕೂಲ್ ಮಾಡಕ್ಕೆ ಇಡಿ. ಆಗ ನಿಮ್ಗೆ ಏನ್ ಸಾಲ್ಟ್ ಎಲ್ಲ ಡಿಸಾಲ್ವ್ ಆಗಿರುತ್ತೋ ಅದೆಲ್ಲ ಮತ್ತೆ ನಿಮ್ಗೆ ಅಲ್ಲಿ ಆ ಬಾಟಮ್ ಅಲ್ಲಿ ಸೆಟಲ್ ಆಗಿರುತ್ತಾ. ದ ಆಕ್ಟಿವಿಟಿ ಸಜೆಸ್ಟ್ ದಟ್ larger quantity of a salt can be dissolved in water on heating. ಸೊ ಈ ಆಕ್ಟಿವಿಟಿ ಏನನ್ನ ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ತುಂಬಾ ಕ್ವಾಂಟಿಟಿ ಅನ್ನೋದು ನಿಮ್ಗೆ ವಾಟರ್ ಅಲ್ಲಿ ಹಾಕಿದಾಗ ನಿಮ್ಗೆ ಈ ಹೀಟಿಂಗ್ ಮುಖಾಂತರ ಅದು ಡಿಸಾಲ್ವ್ ಅನ್ನೋದು ಆಗುತ್ತೆ. ತುಂಬಾ ಕ್ವಾಂಟಿಟಿ ಹಾಕಿದಾಗ ವಿತೌಟ್ ಈಟಿಂಗ್ ಮಾಡಿದಾಗ ನಮ್ಗೆ ಸ್ಯಾಚುರೇಟೆಡ್ ವರ್ಗೂ ಆಗುತ್ತೆ. ಬಟ್ ಅದೇ ನೀವು ಹೀಟ್ ಮಾಡಿದಾಗ ಸ್ಯಾಚುರೇಟೆಡ್ ಇನ್ನೂ ಜಾಸ್ತಿ ಅಮೌಂಟ್ ಆಫ್ ನೀವು ಆ ಸಾಲಿಡ್ ಅನ್ನೋದನ್ನ ಆಡ್ ಮಾಡ್ಬೋದು, ವಾಟರ್ಗೆ ಡಿಸಾಲ್ವ್ ಅನ್ನೋದು ಆಗುತ್ತೆ. Does water dissolve equal amount of different soluble substances? Let us find out. ಸೊ ಇಲ್ಲಿ ನೀವು ನೋಡಿದ್ರೆ ವಾಟರ್ ಅನ್ನೋದು ಈಕ್ವಲ್ ಅಮೌಂಟ್ ಆಫ್ ಡಿಫರೆಂಟ್ ಸಾಲ್ಯುಬಲ್ ಸಬ್ಸ್ಟೆನ್ಸಸ್ ನ ಅದು ಡಿಸಾಲ್ವ್ ಮಾಡ್ಕೊಳ್ಳುತ್ತಾ ಅನ್ನೋದು ನೋಡೋಣ. ಓಕೆ, ನೆಕ್ಸ್ಟ್ ಇಸ್ ಆಕ್ಟಿವಿಟಿ 10. Activity 10. Take 2 glasses and pour half a cup of water in each of them. ಸೊ ಇಲ್ಲಿ ನೀವು 2 ಗ್ಲಾಸ್ ನ ತಗೊಂಡು ಎರಡಕ್ಕೂ ನಿಮ್ಗೆ
ಸೇಮ್ ಅಮೌಂಟ್ ಆಫ್ ವಾಟರ್, ಹಾಫ್ ಅಷ್ಟು ವಾಟರ್ನ ಫಿಲ್ ಮಾಡಿ. Add a teaspoon of a salt to 1 glass and stir till the salt dissolve. Go on adding salt 1 tablespoon at a time till the solution saturated. Record the number of spoons of a salt that dissolve in a water in a table 5.4. 5.2. Now repeat the same activity with the sugar. Repeat this with some other substances that are dissolved in water. So ಒಂದು 2 ಗ್ಲಾಸ್ ಅಂತ ತಗೊಂಡು ನೀವು ಎರಡಕ್ಕೂ ಸೇಮ್ ಅಮೌಂಟ್ ಆಫ್ ವಾಟರ್ ನ ಆಡ್ ಮಾಡಿ. ಒಂದಕ್ಕೆ ನೀವು ಸಾಲ್ಟ್ ಅನ್ನೋದನ್ನ ಆಡ್ ಮಾಡಿ. ಅಪ್ ಟು ಎಲ್ಲಿವರೆಗೂ ಅಂತ ಹೇಳಿದ್ರೆ ನಿಮ್ಗೆ ಸ್ಯಾಚುರೇಟೆಡ್ ಆಗುವವರೆಗೂ ಆ ಸೊಲ್ಯೂಷನ್ ಏನು ನೀವು ಫಸ್ಟ್ ಒನ್ ಎ ಅಂತ ತಗೊಂಡ್ರೆ ನೀವು ದಿಸ್ ಇಸ್ ಎ, ದಿಸ್ ಇಸ್ ಬಿ ಅಂತ ಅನ್ಕೊಂಡ್ರೆ ನೀವು ಸೊ ವಾಟರ್, ಸೊ ಇದಕ್ಕೆ ನೀವು ಸಾಲ್ಟ್ ಅನ್ನೋದು ಹಾಕಿ. ಓಕೆ, ಸೊ ಸಾಲ್ಟ್ ಹಾಕದ್ಮೇಲೆ ನೆಕ್ಸ್ಟ್ ಈ ಸೊಲ್ಯೂಷನ್ ಅನ್ನೋದು ಸಾಲ್ಟ್ ಹಾಕದ್ಮೇಲೆ ಸ್ಯಾಚುರೇಟೆಡ್ ಆಗೋವರೆಗೂ ಸಾಲ್ಟ್ ಅನ್ನ ಆಡ್ ಮಾಡ್ತಾ ಹೋಗಿ. ಸ್ಯಾಚುರೇಟೆಡ್ ಆದ್ಮೇಲೆ ಎಷ್ಟು ಟೇಬಲ್ ಸ್ಪೂನ್ಸ್ ಅಷ್ಟು ನೀವು ಸಾಲ್ಟ್ ಅನ್ನೋದನ್ನ ಇದರಲ್ಲಿ ಡಿಸಾಲ್ವ್ ಮಾಡಿದೀರಾ ಅನ್ನೋದನ್ನ ನೀವು ರೆಕಾರ್ಡ್ ಮಾಡಿ. ನೆಕ್ಸ್ಟ್ ಅದೇ ರೀತಿನೇ ಬಿ ಗೆ ಹೋಗಿ. ಬಿ ಅಲ್ಲಿ ನೀವು ಶುಗರ್ ನ ತಗೊಳ್ಳಿ. ಓಕೆ, ಶುಗರ್ ನ ತಗೊಂಡು ನೀವು ಇಲ್ಲಿ ಆಡ್ ಮಾಡ್ತಾ ಹೋಗಿ. ಓಕೆ, ಆಡ್ ಮಾಡ್ತಾ ಹೋದಾಗ ಎರಡನ್ನು ಸೇಮ್ ಅಂತ ಅನ್ಸುತ್ತಾ ನಿಮ್ಗೆ? ಇದು ಸಹ ಸ್ಯಾಚುರೇಟೆಡ್ ಆಗೋವರೆಗೂ ನೋಡಿ. ಎರಡನ್ನು ಎಷ್ಟು ಟೇಬಲ್ ಸ್ಪೂನ್ಸ್ ಅಷ್ಟು ಆಡ್ ಮಾಡಿದೀರಾ ಅನ್ನೋದನ್ನ ನೀವು ಇಲ್ಲಿ ರೆಕಾರ್ಡ್ ಅನ್ನೋದು ಮಾಡಿ. ವಾಟ್ ಡು ಯು ನೋಟಿಸ್ ಫ್ರಮ್ ಎ ಟೇಬಲ್ 5.2? ಸೊ ಇಲ್ಲಿ ನೀವು ಏನನ್ನ ನೋಟಿಸ್ ಮಾಡ್ತೀರಾ ಎರಡರಲ್ಲೂ? ಡು ಯು ಫೈಂಡ್ ದಟ್ ವಾಟರ್ ಡಿಸಾಲ್ವ್ ಡಿಫರೆಂಟ್ ಸಬ್ಸ್ಟೆನ್ಸಸ್ ಇನ್ ಎ ಡಿಫರೆಂಟ್ ಅಮೌಂಟ್? ಸೊ ಇಲ್ಲಿ ನೀವು ನೋಡಿದ್ರೆ ಎರಡನ್ನು ಡಿಫರೆಂಟ್ ಅಮೌಂಟ್ ಅಷ್ಟು, ಓಕೆ, ಸಬ್ಸ್ಟೆನ್ಸ್ ಬೇರೆ ಬೇರೆ ಸಬ್ಸ್ಟೆನ್ಸಸ್ ನ ಈಕ್ವಲ್ ಅಮೌಂಟ್ ಅಷ್ಟು ಇದು ಡಿಸಾಲ್ವ್ ಮಾಡುತ್ತೆ ಅಂತ ಅನ್ಕೊಂತೀರಾ ನೀವು? ಯು ಹ್ಯಾವ್ ಡಿಸ್ಕಸ್ಡ್ ಎ ಫ್ಯೂ ಮೆಥಡ್ಸ್ ಆಫ್ ಸೆಪರೇಟಿಂಗ್ ಸಬ್ಸ್ಟೆನ್ಸಸ್. ಸೊ ಇಲ್ಲಿ ನೀವು ಕೆಲವೊಂದು ಮೆಥಡ್ಸ್, ಬೇರೆ ಬೇರೆ ಮೆಥಡ್ಸ್ ಅನ್ನೋದನ್ನ ನೀವು ನೋಡಿದೀರಾ ಆಲ್ರೆಡಿ ಅಲ್ವಾ? ಸೊ ಸಮ್ ಆಫ್ ದ ಮೆಥಡ್ಸ್ ಆಫ್ ಸೆಪರೇಟಿಂಗ್ presented in this chapter are also used in a science laboratory. ಸೊ ಇಲ್ಲಿ ನೀವು ಏನು ನೋಡಿದಿರೋ, ಏನೇನ್ ಡಿಸ್ಕಸ್ ಮಾಡಿರೋ ಮೆಥಡ್ಸ್ ಅವೆಲ್ಲ ನೀವು ಕೆಲವೊಂದು ಮೆಥಡ್ಸ್ ಅನ್ನೋದು ನಿಮ್ಗೆ ಈ ಲ್ಯಾಬ್ರೋಟರೀಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ವಿ ಆಲ್ಸೋ ಲರ್ನ್ ದಟ್ ಎ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ ಎ ಸಬ್ಸ್ಟೆನ್ಸ್ ಇನ್ ಅ ಲಿಕ್ವಿಡ್. ಸೊ ಇಲ್ಲಿ ನೀವು ಏನೇನ ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಸೊಲ್ಯೂಷನ್ ಅನ್ನೋದು, ಓಕೆ, ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿದ್ರೆ ಅದರಲ್ಲಿ ಲಿಕ್ವಿಡ್ ಅಲ್ಲಿ, ಓಕೆ, ಒಂದು ಲಿಕ್ವಿಡ್ ಅನ್ನೋದು ಸಬ್ಸ್ಟೆನ್ಸಸ್ ನ ತಗೊಂಡು ಅದು ಡಿಸಾಲ್ವ್ ಮಾಡ್ಕೊಂಡು ನಮ್ಗೆ ಪ್ರಿಪೇರ್ ಮಾಡುತ್ತೆ, ಸೊಲ್ಯೂಷನ್ ಅನ್ನೋದು ಪ್ರಿಪೇರ್ ಮಾಡುತ್ತೆ ಅಂತ ನೀವು ಗೊತ್ತಾಗುತ್ತೆ ಈ ಚಾಪ್ಟರ್ ಇಂದ ಅಲ್ವಾ? ದ ಸೊಲ್ಯೂಷನ್ ಇಸ್ ಸೆಟ್ ಟು ಬಿ ಸ್ಯಾಚುರೇಟೆಡ್. ಸೊ ಅದನ್ನ ನಾವು ಏನಂತ ಹೇಳ್ತೀವಿ? ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಇಫ್ ಇಟ್ ಕೆನಾಟ್ ಡಿಸಾಲ್ವ್ ಮೋರ್ ಆಫ್ ದ ಸಬ್ಸ್ಟೆನ್ಸಸ್ ಇನ್ ಇಟ್. ಸೊ ಇಲ್ಲಿ ನೀವು ಏನು ಸ್ಯಾಚುರೇಟೆಡ್ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಇನ್ನು ಅಂದ್ರೆ ತುಂಬಾ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಅಷ್ಟು ಮಾತ್ರನೇ ಅದು ಡಿಸಾಲ್ವ್ ಮಾಡ್ಕೊಡೋದು. ಇನ್ನೂ ಜಾಸ್ತಿ ಏನಾದ್ರು ನಮ್ಗೆ ಆ ಸಬ್ಸ್ಟೆನ್ಸಸ್ ಅನ್ನೋದು ಹಾಕಿದಾಗ ನಮ್ಗೆ ಅಲ್ಲಿ ಡಿಸಾಲ್ವ್ ಅನ್ನೋದು ಮಾಡಕ್ಕೆ ಆಗಲ್ಲ, ಡಿಸಾಲ್ವ್ ಆಗಲ್ಲ ಅದು. ಸೊ ಅದನ್ನೇ ನಾವು ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನಾವು ಇಲ್ಲಿ ಈ ಚಾಪ್ಟರ್ ಅಲ್ಲಿ ಅಂದ್ರೆ ಸೆಪರೇಷನ್ ಆಫ್ ಸಬ್ಸ್ಟೆನ್ಸಸ್ ಅಲ್ಲಿ ತಿಳ್ಕೊಂಡ್ವಿ ಅಲ್ವಾ? ಸೊ ಇಲ್ಲಿ ನಾವು ಏನೇನ್ ತಿಳ್ಕೊಂಡ್ರಿ? ಫಸ್ಟ್ ಹ್ಯಾಂಡ್ ಪಿಕಿಂಗ್ ಮೆಥಡ್ಸ್, ಯಾವ ರೀತಿ ಸೆಪರೇಟ್ ಮಾಡ್ಬೋದು ಅಂತ ಹ್ಯಾಂಡ್ ಪಿಕಿಂಗ್ ನೋಡಿದ್ವಿ ಅಲ್ವಾ? ಅಂಡ್ ನೆಕ್ಸ್ಟ್ ವಿನೋಯಿಂಗ್ ನೋಡಿದ್ವಿ ಅಲ್ವಾ? ಅಂಡ್ ದೆನ್ ಇನ್ನು ಫಿಲ್ಟ್ರೇಷನ್ ಅಂತ ನೋಡಿದ್ವಿ, ಡಿಕ್ಯಾಂಟೇಷನ್, ಸೆಡಿಮೆಂಟೇಷನ್ ಅಂದ್ರೆ ಏನು, ಅಂಡ್ ಸ್ಯಾಚುರೇಟೆಡ್ ಅಂದ್ರೆ ಏನು ಅಂತೆಲ್ಲ ನೋಡಿದ್ವಿ ಅಲ್ವಾ? ಸೊ ದಿಸ್ ಇಸ್ ಚಾಪ್ಟರ್ ಸೆಪರೇಷನ್ ಆಫ್ ಎ ಸಬ್ಸ್ಟೆನ್ಸಸ್. ಸೊ ಈ ಚಾಪ್ಟರ್ ನ ನಾವು ಸೆಪರೇಷನ್ ಆಫ್ ಸಬ್ಸ್ಟೆನ್ಸಸ್ ಅಲ್ಲಿ ನೋಡಿದ್ವಿ, ಇದೆಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ನೆಕ್ಸ್ಟ್ ನಾವು ಎಕ್ಸರ್ಸೈಸಸ್ ನ ಸಹ ಇದು ಈ ಚಾಪ್ಟರ್ ಎಕ್ಸರ್ಸೈಸಸ್ ಸಹ ನೋಡೋಣ. ಓಕೆನಾ? ಸೊ ಇಲ್ಲಿಗೆ ನಮ್ಮ ಥಿಯರಿ ಕ್ಲಾಸ್ ಅನ್ನೋದು ಫಿನಿಶ್ ಆಗಿದೆ. ಓಕೆ, ಥ್ಯಾಂಕ್ ಯು.